ನಗರದ ವಿವಿಧ ದೇವಾಲಯಗಳಲ್ಲಿ ಮಂಗಳವಾರ ನಾಗರ ಪಂಚಮಿಯ ಪ್ರಯುಕ್ತ ಶ್ರದ್ಧಾಭಕ್ತಿಯಿಂದ ನಾಗಾರಾಧನೆ ನಡೆಯಿತು. ಮಡಿಕೇರಿಯ ಕುಂದುರುಮಟ್ಟೆ ಚೌಟಿ ಮಾರಿಯಮ್ಮ ದೇವಾಲಯದಲ್ಲಿ ಬೆಳಿಗ್ಗೆ 8:30ಕ್ಕೆ ಅಮ್ಮನ ಸನ್ನಿಧಿಯಲ್ಲಿರುವ ನಾಗದೇವರ ಸನ್ನಿಧಿಯಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಅಭಿಷೇಕ ಮತ್ತು ವಿಶೇಷ ಪೂಜೆ ನಡೆಯಿತು. ದೇವಸ್ಥಾನದ ತಂತ್ರಿಗಳಾದ ಕೃಷ್ಣ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ನಾಗದೇವರಿಗೆ ಹಾಲಿನ ಅಭಿಷೇಕ, ಎಳನೀರು ಅಭಿಷೇಕ, ಮಹಾ ಮಂಗಳಾರತಿ ನಡೆಯಿತು. ನಗರದ ಕೋಟೆ ಮಾರಿಯಮ್ಮ ದೇವಾಲಯ ಹಾಗೂ ಮುತ್ತಪ್ಪ ದೇವಾಲಯ ಸೇರಿದಂತೆ ವಿವಿಧ ದೇಗುಲಗಳಲ್ಲಿ ನಾಗದೇವರಿಗೆ ಅಭಿಷೇಕ, ಪೂಜೆಗಳು ನಡೆದಿದ್ದು, ಮುಂಜಾನೆಯಿಂದಲೇ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಮಡಿಕೇರಿಯ ಮುತ್ತಪ್ಪ ದೇವಾಲಯದ ಪ್ರಮುಖ ಸುಧೀರ್ ಮಾತನಾಡಿ, ನಾಗರ ಪಂಚಮಿ ಹಿನ್ನೆಲೆ ಮುಂಜಾನೆಯಿಂದಲೇ ವಿವಿಧ ಅಭಿಷೇಕ ಸೇರಿದಂತೆ ಪೂಜಾ ಕೈಂಕರ್ಯಗಳು ಜರುಗಿದವು. ಮಡಿಕೇರಿಯಲ್ಲಿ ಭಾರೀ ಗಾಳಿ ಮಳೆಯ ನಡುವೆಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾದರು. ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ನಾಗರ ಪಂಚಮಿಯನ್ನು ಮಡಿಕೇರಿಯ ಮುತ್ತಪ್ಪ ದೇವಸ್ಥಾನದಲ್ಲಿ ಬಹಳ ವರ್ಷಗಳಿಂದ ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಈ ಒಂದು ನಾಗದೇವರನ್ನು ನಾವು ಪ್ರತಿ ವರ್ಷ ನಮ್ಮ ಶಾಸ್ತ್ರಗಳ ಪ್ರಕಾರ ಈ ಭೂಮಿಯ ಮತ್ತು ಪಾತಾಳದ ದೇವತೆ ಅಥವಾ ಅದರ ರಕ್ಷಕ ಅಂತ ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ. ಯಾರು ಈ ದಿವಸದಲ್ಲಿ ನಾಗದೇವರನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ, ನಾಗದೋಷಗಳು ನಿವಾರಣೆ ಆಗುತ್ತೆ. ಅದೇ ರೀತಿ ಅವರ ಸುಖ ಶಾಂತಿ ಕೂಡ ನೆಲೆಸುತ್ತೆ ಅಂತಿರ್ತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ. ಅದೇ ರೀತಿ ಇವತ್ತು ಬೆಳಿಗ್ಗೆಯಿಂದ ನಾವು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಗಣಪತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಅದೇ ಸುಬ್ರಹ್ಮಣ್ಯ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಈಗಾಗಲೇ ನಾಗನ ಸ್ಥಾನಗಳಲ್ಲಿ ಅಭಿಷೇಕಗಳನ್ನು ನಡೀತಾ ಇದೆ. ಎಳನೀರು ಅಭಿಷೇಕ ಆಗ್ಬೋದು, ನೀರಾಭಿಷೇಕ ಆಗ್ಬೋದು, ಈ ರೀತಿ ಎಲ್ಲ ಪಂಚಾಮೃತ ಅಭಿಷೇಕ, ಅದೇ ರೀತಿ ನಾಗಸೇವೆ, ಹಾಗೆ ನಾಗನ ವಿಗ್ರಹ ಇದನ್ನು ಮಾಡ್ತಕ್ಕಂಥ ಹಲವಾರು ಹರಕೆಗಳನ್ನು ಮಾಡಿರ್ತಕ್ಕಂಥ ಭಕ್ತರು ಕೂಡ ಈ ಕ್ಷೇತ್ರದಲ್ಲಿ ಬಂದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು 12 ಗಂಟೆಯಿಂದ ಅಥವಾ 1 ಗಂಟೆ ಸಮಯದೊಳಗಡೆ ಮಹಾಪೂಜೆ ನಂತರ ಇವತ್ತಿನ ಈ ಒಂದು ನಾಗರ ಪಂಚಮಿಯನ್ನು ನಾವು ಮುಕ್ತಾಯಗೊಳಿಸ್ತೇವೆ. ಈ ವರ್ಷ ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಬರ್ತಕ್ಕಂಥ ಮೊದಲ ಪೂಜೆ ಇದು ಅಂತ ಹೇಳ್ಬೋದು. ಈ ಒಂದು ಇಷ್ಟೊಂದು ಮಳೆ ಇದ್ದರೂ ಕೂಡ ಇದರ ಮಧ್ಯದಲ್ಲಿ ಸಹಸ್ರಾರು ಭಕ್ತರು ಬಂದು ಈ ಒಂದು ನಾಗರ ಪಂಚಮಿನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ಮಡಿಕೇರಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಗರ ಸ್ಥಾನಗಳಲ್ಲಿ ಕೂಡ ವಿಶೇಷವಾಗಿ ದಂಡಿನ ಮಾರಿಯಮ್ಮ ದೇವಸ್ಥಾನದಲ್ಲಿದೆ. ಅದೇ ರೀತಿ ಸಾಧಾರಣವಾಗಿ ಇಲ್ಲಿ ದೃಷ್ಟಿಗಣಪತಿ ದೇವಸ್ಥಾನ, ಇದೆಲ್ಲ ಜಾಗದಲ್ಲೂ ಕೂಡ ನಾಗನ ಸ್ಥಾನಗಳಿದೆ. ಈ ಎಲ್ಲ ಸ್ಥಾನಗಳಲ್ಲಿ ಕೂಡ ನಾಗರ ಪಂಚಮಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಸಿದ್ದಾರೆ. ನಾಡಿನ ಸಮಸ್ತ ಜನರಿಗೂ ಕೂಡ ಆ ನಾಗದೇವರ ಆಶೀರ್ವಾದದೊಂದಿಗೆ ಎಲ್ಲರಲ್ಲೂ ಶಾಂತಿ ನೆಮ್ಮದಿಯಿಂದ ಬರುವಂಥ ಒಂದು
ಬನ್ನಿ ಈ ಕಡೆ ಬನ್ನಿ, ಹಾಗೆ ಬನ್ನಿ, ನಾ ಬರ್ತೀನಿ ಆ ಕಡೆ ಬನ್ನಿ, ಅಲ್ಲೇ ಇದೆ ಬರ್ತೀನಿ. ಮತ್ತೆ ಬರಿ ಕೊಡಿ, ಬಟ್ಟೆ ಈ ಕಡೆ ಇಲ್ಲಿ ಕೊಡಿ ಮಾ.